ಇದು ಅಮ್ಮನ ದಿವ್ಯ ಸ್ವರೂಪ, ಆದಿಶಕ್ತಿ ಸ್ವರೂಪ. ತಾಯಿ ಚಾಮುಂಡಿ, ಪಾರ್ವತಿ, ಲಕ್ಷ್ಮಿ 3 ಜನ ಸೇರಿ ಜಿನಾಗ್ರಾಮ ಅಂತ ಈ ಸುತ್ತಮುತ್ತಲೆಲ್ಲ ಏನ್ ಮಕ್ಳಿದ್ದಾರೆ ಅವ್ರನ್ನೆಲ್ಲ ನೀವೆಲ್ಲ ನನ್ನ ಮಕ್ಕಳು, ನಾನು ನಿಮ್ಮ ತುಂಬಾ ಅದ್ಭುತವಾಗಿ ಕಾಪಾಡ್ಕೊತೀನಿ ಅಂತ ಮಾತು ಕೊಟ್ಕೊಂಡು ಇವತ್ತಿಗೂ ಆ ಹೆಸರನ್ನ ಕಡಾಖಂಡಿತವಾಗಿ ಉಳಿಸ್ಕೊಂಡು ಮತ್ತೆ ಹೆಸರುಗಳನ್ನ ಬೆಳೆಸ್ಕೊಂಡು ಈ ತಾಯಿನ ಯಾರು ಬಲವಾಗಿ ನಂಬ್ತಾರೆ ಅವ್ರನ್ನ ಕೂಡ ಉದ್ಧಾರ ಮಾಡ್ಕೊಂಡು ಕಾಲಲ್ಲಿ ಬರ್ತಿದ್ದವ್ರನ್ನ ಕಾಲಲ್ಲಿ ಬರೋ ತರ ಮಾಡಿ ಮೆರೆದವ್ರನ್ನ. ಹೊಸದಾಗಿ ಪ್ರಾರಂಭಿಸಿರುವ ನಮ್ಮ ತಂಡಕ್ಕೆ ನಿಮ್ಮ ಸಬ್ಸ್ಕ್ರೈಬೇ ನಮ್ಮ ಬಲ, ನಮ್ಮ ಧೈರ್ಯ. ನನ್ನೆಲ್ಲ ಸೆಲೆಬ್ರಿಟೀಸ್ಗೆ ಮತ್ತೊಮ್ಮೆ ದೈವಸ್ಥಳ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕನ್ನಡ ಚಾಪ್ಟರ್ ಯೂಟ್ಯೂಬ್ ಚಾನಲ್ ಡ್ರೆಸ್ ಹಾಕಿದೆ ಅನ್ನೋ ದಯವಿಟ್ಟು ಯಾರು ಅಪಾರ್ಥ ಮಾಡ್ಕೊಬಾರ್ದು. ಸೊ ತುಂಬ ಅದ್ಭುತವಾದ ಜಾಗನ ತೋರ್ಸೋಕ್ಕೆ, ತುಂಬ ಪವರ್ಫುಲ್ ಜಾಗನ ತೋರ್ಸೋಕ್ಕೆ ಯಾವುದೇ ಥರ ಬಟ್ಟೆ ಮತ್ತು ಭಾವನೆಗಳ ಅವಶ್ಯಕತೆ ಇಲ್ಲ ನನ್ನೊಂದು ಅಭಿಪ್ರಾಯ ಇದೆ ಖಂಡಿತವಾಗ್ಲೂ. ಆ ತಾಯಿ ಜಗನ್ಮಾತೆ ಮಹಾಲಕ್ಷ್ಮಿ ಎಲ್ಲೆಲ್ಲ ನೆಲೆಸಿಲ್ಲ ಹೇಳಿ. ಪ್ರತಿ ಅಣುನಲ್ಲೂ ಕ್ಷಣಾತ್ರದಲ್ಲೂ ಆ ಜಗನ್ಮಾತೆ ಎಲ್ಲ ಕಡೆ ನೆಲೆಸಿದ್ದಾಳೆ. ಪ್ರತಿಯೊಬ್ಬರಿಗೂ ಆಕೆ ಅವಶ್ಯಕತೆ ಇದೆ. ಆದರೆ ನಾನೇನು ನಿಂತಿದ್ದೀನಿ ಈ ಪವರ್ಫುಲ್ ಜಾಗದಲ್ಲಿ ಗುಪ್ತವಾಗಿ ಸುತ್ತ ಏನು 18 ಹಳ್ಳಿಗಳಿದೆ. 18 ಹಳ್ಳಿಗೂ ಕಾವಲಾಗಿ ನಾನಿದ್ದೀನಿ, ಯಾರು ಹೆದರಬೇಡಿ, ನಿಮ್ಮನ್ನು ಯಾರು ನನ್ನ ಬಡತನದಲ್ಲಿ ಬೇಯಿಸಲ್ಲ ಅಂತ ಹೇಳ್ಕೊಂಡು ಚಾಮುಂಡಿ ಅವತಾರದಲ್ಲಿ, ಪಾರ್ವತಿ ಅವತಾರದಲ್ಲಿ, ಲಕ್ಷ್ಮಿ ಅವತಾರದಲ್ಲಿ ಆ 3 ಅವತಾರದಲ್ಲಿ ಜನಗಳಿಗೆ ದರ್ಶನ ಕೊಟ್ಕೊಂಡು ಜಿನಾಗ್ರಾಮ ಅಂತಾನೆ, ಜಿನಾಗ್ರಾಮ ಅಂತಾನೆ ತುಂಬ ಅದ್ಭುತವಾಗಿ ತನ್ನ ಹೆಸರನ್ನ ಬೆಳೆಸ್ಕೊಂಡು ತನ್ನ ಭಕ್ತರನ್ನ ಕೂಡ ಬೆಳೆಸ್ಕೊಂಡು ಆ ಹೆಸರನ್ನ ಉಳಿಸ್ಕೊಂಡು ಪೂಜೆ ತಗೊತಿರೋ ಆ ಅಮ್ಮನ ಹತ್ರ ನಾನು ಬಂದಿದ್ದೀನಿ. ಖಂಡಿತವಾಗ್ಲೂ ಅಮ್ಮನ ಬಗ್ಗೆ ಹೇಳೋಕ್ಕೆ, ಅಮ್ಮನ್ನ ನಿಮಗೆ ತಿಳಿಸೋಕ್ಕೆ ಖಂಡಿತವಾಗ್ಲೂ ಖುಷಿ ಆಗುತ್ತೆ ನನಗೆ. ಖಂಡಿತವಾಗ್ಲೂ ಅಮ್ಮನ ದರ್ಶನ ಮಾಡಿಕೊಂಡು, ಅಮ್ಮನ ಪೂಜೆ ಮಾಡಿಕೊಂಡು, ಅಮ್ಮನ ಆಶೀರ್ವಾದ ಪ್ರತಿಯೊಬ್ಬರು ಪಡ್ಕೊಳ್ಳೋಣ ಅಂತ ಹೇಳ್ತೀನಿ. ಸೊ ಅಮ್ಮನ ನೋಡ್ಕೊಂಬೋಣ ಬನ್ನಿ. ಎಸ್, ಅಮ್ಮನ ಬಗ್ಗೆ ಹೇಳೋಕ್ಕೆ 1 ದಿನ ಅಲ್ಲ, 2 ದಿನ ಅಲ್ಲ, ಸುಮಾರು ದಿನಗಳೇ ಖಂಡಿತವಾಗ್ಲೂ ಬೇಕಾಗುತ್ತೆ. ಆದರೆ ತುಂಬ ಕಡಿಮೆ ಸಮಯದಲ್ಲಿ ಅಮ್ಮನ ಬಗ್ಗೆ ಒಂದು ಚಿಕ್ಕ ವಿಚಾರ ತಿಳಿಸ್ಕೊಡ್ತೀನಿ. ಮತ್ತೆ ಮಂಗಳವಾರ ಅಮ್ಮನ ಅದ್ದೂರಿ ಸ್ವಾಗತ ಇದೆ. ಮತ್ತು ಅಮ್ಮನ ಬಗ್ಗೆ ತಿಳಿಸ್ಕೊಳಕ್ಕೆ ಒಂದು ಪ್ರತಿಷ್ಠಿತ ಟೈಮ್ ಸಿಕ್ಕಿದೆ ಖಂಡಿತವಾಗ್ಲೂ. ಮಂಗಳವಾರ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಡ್ತೀನಿ. ಆದರೆ ಇವತ್ತು ಅಮ್ಮನ ವಿಶೇಷತೆಗಳ ಬಗ್ಗೆ ಮತ್ತು ಅಮ್ಮನ ಬಗ್ಗೆ ಚಿಕ್ಕದಾಗಿ ನಿಮ್ಗೆ ಹೇಳಕೊಡ್ತೀನಿ ಅಷ್ಟೇ. ಖಂಡಿತವಾಗ್ಲೂ ಬನ್ನಿ. ಸೊ ನೆನ್ನೆ ತಾನೇ ದೀಪಾಲಂಕಾರ ಎಲ್ಲ ಖಂಡಿತ ನಡೆದಿದೆ. ಬಹಳ ಸುಮಾರು 4,000 ರಿಂದ 5,000 ಜನಸಂಖ್ಯೆ ಸೇರಿ ತುಂಬ ಅದ್ಭುತವಾಗಿ ನಡೆಸ್ಕೊಟ್ರು. ಖಂಡಿತವಾಗ್ಲೂ ಇಂಥ ಆದಿಶಕ್ತಿ ಮುಂದೆ ನಿಂತ್ಕೊಂಡು ಮಾತಾಡೋ ಭಾಗ್ಯ ನಂಗೆ ಸಿಕ್ಕಿದೆಯಲ್ಲ. ಖಂಡಿತವಾಗ್ಲೂ ಇದಕ್ಕೆ ಅದೇನು ಏನು ಪುಣ್ಯ ಮಾಡಿದ್ದೀನಿ ನನ್ಗೆ ಹೇಳೋಕ್ಕೆ ಮಾತು ಬರ್ತಿಲ್ಲ ಅಷ್ಟೇ. ಖಂಡಿತವಾಗ್ಲೂ ಸೊ ತುಂಬ ಟೈಮ್ ತಗೊಳ್ಳಲ್ಲ. ಈ ಕಂಪ್ಲೀಟ್ ವಿಡಿಯೋ ಡೀಟೇಲ್ ಆಗಿ ನಿಮಗೆ ಮಂಗಳವಾರ ಖಂಡಿತ ಸಿಗುತ್ತೆ. ಸೊ ಇವತ್ತು ಚಿಕ್ಕ ಇಂಟ್ರೊಡಕ್ಷನ್ ಆಗ್ತಾ ಇದ್ದೀನಿ ಅಷ್ಟೇ. ಖಂಡಿತವಾಗ್ಲೂ ಸೊ ಏನು ನೋಡ್ತಾ ಇದ್ದೀರಾ, ಇದು ಅಮ್ಮನ ಮೆರವಣಿಗೆ ದೇವರಿದು ಉತ್ಸವ ಮೂರ್ತಿ. ತುಂಬ ಅದ್ಭುತವಾಗಿ ಏನು ಭಕ್ತರು ಬಂದಿರ್ತಾರೆ ತನ್ನ ಕಷ್ಟಗಳನ್ನ ಕೇಳ್ಕೊಳ್ತಾ ಅಥವಾ ಇಷ್ಟಾರ್ಥಗಳನ್ನ ಕೇಳ್ಕೊಳ್ತಾ ಅವ್ರ ಕೆಲಸಗಳು ಆಗುತ್ತೆ ಮುಂದಕ್ಕೆ ಅನ್ನೋದಿದ್ರೆ ಬಲಗಡೆ ಅಮ್ಮ ಕೊಡ್ತಾರೆ. ಅಥವಾ ಕೆಲಸಗಳು ಆಗಲ್ಲ, ಇನ್ನು ಸ್ವಲ್ಪ ತಡ ಆಗುತ್ತೆ, ಏನೋ ಪ್ರಾಬ್ಲಮ್ ಇದೆ ಅಂತ ಏನಾದರೂ ಚಿಕ್ಕ ಪುಟ್ಟ ಅಡಚಣೆಗಳು ಇದ್ದಾಗ ಅಮ್ಮ ಎಡಗಡೆ ತಿರ್ಕೊಂಡು ಕೊಡ್ತಾರೆ. ಖಂಡಿತವಾಗ್ಲೂ ಜಗನ್ಮಾತೆನ ಕಣ್ತುಂಬಿಕೊಳ್ಳೋಕೆ ಮತ್ತು ಈ ಅಮ್ಮನ ಆಶೀರ್ವಾದ ಪಡ್ಕೊಳ್ಳೋಕೆ ಭಕ್ತ ಸಮೂಹ ಅದನ್ನ ಎಣ್ಸಕ್ಕಾಗಲ್ಲ. ನೀವು ಕಣ್ಣಾರ ಒಂದ್ಸರಿ ಇಲ್ಲಿ ಬಂದು ನೋಡಿದಾಗ ಅಷ್ಟೇ ಗೊತ್ತಾಗೋದು ಸಾಧ್ಯ ಇಲ್ಲ. ಖಂಡಿತವಾಗ್ಲೂ ಗೊತ್ತಾಗಲ್ಲ. ನೋಡಿದ್ರೆ ಭಾಗ್ಯ ಮೇಯ್ನ್ ಅದೊಂದು ಹೇಳ್ಬೇಕಷ್ಟೇ. ಖಂಡಿತವಾಗ್ಲೂ ಸೊ ಮತ್ತೆ ಇದು ಅಮ್ಮನ ಬೆಳ್ಳಿ ವಿಗ್ರಹ ಖಂಡಿತ. ಸೊ ಮತ್ತೆ ಇಷ್ಟು ಹತ್ರ ಹೋಗಿ ಮಾತಾಡೋ ಅಧಿಕಾರ, ಧೈರ್ಯ ನನಗಿಲ್ಲ, ಮತ್ತೆ ಆ ಯೋಗ್ಯತೆ ಕೂಡ ಒಬ್ಬ ನಾಸ್ತಿಕನಾಗಿ ನನಗಿಲ್ಲ. ಬಟ್ ಆ ಜಗನ್ಮಾತೆ ನೀವು ಕೂಡ ನನ್ನ ಮಕ್ಕಳು, ಎಲ್ಲರೂ ಕೂಡ ನನ್ನ ಮಕ್ಕಳು ಅಂತ ಎಲ್ಲರನ್ನೂ ಕಾಪಾಡ್ತಿರ್ಬೇಕಾದ್ರೆ ನನ್ನನ್ನು ಕೂಡ ಹಾಗೆ ತಿಳ್ಕೊತಾಳೆ ಅನ್ನೋ ಒಂದು ನಂಬಿಕೆ ಮೇಲೆ, ಆ ಸದ್ಭಕ್ತಿ ಮೇಲೆ ಖಂಡಿತ ಹೋಗ್ತಾ ಇದ್ದೀನಿ ನಾನು ಖಂಡಿತವಾಗ್ಲೂ. ಸೊ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಖಂಡಿತವಾಗ್ಲೂ ನೀವೆಲ್ಲರೂ ತುಂಬ ಅದೃಷ್ಟಶಾಲಿಗಳಂತ ಹೇಳ್ಬೋದು. ನೋಡಿ, ಎಷ್ಟೋ ಜನಕ್ಕೆ ಆ ತಾಯಿನ ನೋಡಬೇಕು ಮತ್ತು ಆ ತಾಯಿ ಅನುಗ್ರಹ ಪಡ್ಕೋಬೇಕು ಅನ್ನೋ ಒಂದು ಸ್ವಭಾವ ಮತ್ತು ಇಚ್ಛೆ ಇದ್ರೂ ಕೂಡ ಆ ತಾಯಿ ಎಲ್ರಿಗೂ ಒಲಿಯಲ್ಲ. ಆದರೆ ಅದು ಪುಣ್ಯ ಮಾಡಿದ್ದೀನೋ, ಅದೇನು ಅದೃಷ್ಟ ಮಾಡಿದ್ದೀನೋ, ಬಟ್ ನನಗೆ ತಾಯಿ ಇಲ್ಲ ಒಂದು ಪ್ರೇರಣೆಯಾಗಿ ಮತ್ತೆ ನನ್ನ ಚಾನಲಲ್ಲಿ ಅಮ್ಮನ ತೋರಿಸ್ತಿರೋಕ್ಕೆ ಭಾರಿ ಖುಷಿ ಆಗ್ತಿದೆ ಖಂಡಿತವಾಗ್ಲೂ ನನಗೆ. ಸೊ ನೋಡಿ, ಇದು ಅಮ್ಮನ ದಿವ್ಯ ಸ್ವರೂಪ, ಆದಿಶಕ್ತಿ ಸ್ವರೂಪ. ತಾಯಿ ಚಾಮುಂಡಿ, ಪಾರ್ವತಿ, ಲಕ್ಷ್ಮಿ 3 ಜನ ಸೇರಿ ಜಿನಾಗ್ರಾಮ ಅಂತ ಈ ಸುತ್ತಮುತ್ತಲೆಲ್ಲ ಏನು ಮಕ್ಳಿದ್ದಾರೆ ಅವ್ರನ್ನೆಲ್ಲ ನೀವೆಲ್ಲ ನನ್ನ ಮಕ್ಕಳು, ನಾನು ನಿಮ್ಮ ತುಂಬಾ ಅದ್ಭುತವಾಗಿ ಕಾಪಾಡ್ಕೊತೀನಿ ಅಂತ ಮಾತು ಕೊಟ್ಕೊಂಡು ಇವತ್ತಿಗೂ ಆ ಹೆಸರನ್ನ ಕಡಾಖಂಡಿತವಾಗಿ ಉಳಿಸ್ಕೊಂಡು ಮತ್ತೆ ಹೆಸರುಗಳನ್ನ ಬೆಳೆಸ್ಕೊಂಡು ಈ ತಾಯಿನ ಯಾರು ಬಲವಾಗಿ ನಂಬ್ತಾರೆ ಅವ್ರನ್ನ ಕೂಡ ಉದ್ಧಾರ ಮಾಡಿಕೊಂಡು ಕಾಲಲ್ಲಿ ಬರ್ತಿದ್ದವ್ರನ್ನ ಕಾಲಲ್ಲಿ ಬರೋ ಥರ ಮಾಡಿ ಮೆರೆದವ್ರನ್ನ ತುಳ್ಕೊಂಡು ಭಕ್ತರನ್ನ ಕಾಪಾಡಿಕೊಂಡು ತುಂಬ ಅದ್ಭುತವಾಗಿ ತನ್ನ ಭಕ್ತರನ್ನ ಕಾಪಾಡಿಕೊಂಡು ಇವತ್ತಿಗೂ ಮನೆಯಲ್ಲಿ ಮನೆ ದೇವತೆಯಾಗಿ ಮೆರೀತಿರೋ ತಾಯಿ ಇವಳು ಜಿನಾಗ್ರಾಮ. ನೀವು ಖಂಡಿತವಾಗ್ಲೂ ದರ್ಶನ ಮಾಡ್ಕೋಬೋದು. ನೋಡಿ, ಅಮ್ಮನ್ನ ನೋಡೋಕೆ ಒಂದು ಖುಷಿ.
ನಿಮ್ಗೆ ಅದು ನೀವು ಹೆಂಗ್ ಕಾಣ್ತಿರೋ ವಿಡಿಯೋ ನಂಗೆ ಅರ್ಥ ಗೊತ್ತಾಗ್ತಿಲ್ಲ. ಬಟ್ ಸೀರಿಯಸ್ಲಿ ಆ ತಾಯಿನ ನೋಡ್ತಿದ್ರೆ ಸಾಕ್ಷಾತ್ ಆ ಜಗನ್ಮಾತೆ ಅಲ್ಲಿ ಬಂದು ಕೂತಿದ್ದಾಳೇನೋ, ಅಲ್ಲಿ ಬಂದು ಇದ್ದಾಳೆ ಅಮ್ಮ ಅಂತ ನಮಗೆ ಆ ಫೀಲ್. ಅಮ್ಮ ಒಂದು ನಿಮಿಷ ಕ್ಯಾಮ್ರಾ ಕೊಡಮ್ಮ ಇಲ್ಲಿ ನೋಡಿ. ಖಂಡಿತವಾಗ್ಲು ಸೊ ಅಮ್ಮನ ಬಗ್ಗೆ ನಾನು ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇವರೇನು ಬೇಡ ಅಮ್ಮ ಏನು ನೋಡ್ತಿದ್ರೆ, ಇವರು ಅಮ್ಮನ ಬಂಟ್ರಾಗಿರ್ತಾರೆ. ಸೊ ಅಮ್ಮ ಏನೇ ಕೆಲಸಗಳು ಹೇಳಿದ್ರು ಅಮ್ಮನ ಒಂದು ಬಂಟ್ರು, ಒಂದು ಅಸಿಸ್ಟೆಂಟ್ ಥರ ಆ ಲೆಕ್ಕಾಚಾರದಲ್ಲಿ ಇರ್ತಾರೆ. ಸೊ ಅಮ್ಮನ ಕೈ ಹತ್ರ ಏನು ನೀವೆಲ್ಲ ನೋಡ್ತಾ ಇದ್ದೀರಾ ಅದು ಸೊ ಅಂತರಗಳು. ಇದು ಅಮ್ಮನ ನಂಬಿ ಬಂದ ಮಕ್ಕಳಿಗೆ ಅಥವಾ ಅಮ್ಮನ ನಂಬಿದವ್ರಿಗೆ ಏನೇ ಕಷ್ಟ ಕಾರ್ಪಣ್ಯಗಳಿದ್ರು ಕೂಡ ನಾನಿದ್ದೀನಿ ಅಂತ ಹೇಳಿ ಧೈರ್ಯವಾಗಿ ಅಂತ ಕಟ್ಟುವಂಥ ಅಂತರಗಳು. ಇದು ಬಾಲಗ್ರಹ ಮಾಟ ಮಂತ್ರ ಅಥವಾ ಕಣ್ದೃಷ್ಟಿಗಳು ಏನಿದ್ರು ಕ್ಲಿಯರ್ ಆಗ್ತವೆ. ಸೊ ಅಮ್ಮಂದು ತಾಯಿ ಅವತಾರ ಇದು. ಸಾಕ್ಷಾತ್ ಶ್ರೀಕೃಷ್ಣ ಅವರು ಬೆಣ್ಣೆ ತಿಂತಿರೋದು ಅದಿದೆ ಇಲ್ಲಿ ಮೇಯ್ನಾಗಿ. ಸೊ ಮತ್ತೆ ಬಂಟರು ಈ ಕಡೆನೂ ಒಬ್ರು ಇದ್ದಾರೆ, ಒಂದು ಹೆಣ್ಮಗಳು ಬಂಟ, ಒಂದು ಗಂಡ್ಮಗು ಬಂಟ ಇದು. ಬಟ್ ಇವ್ರ ಹೆಸರು ನನಗೆ ಪರ್ಟಿಕ್ಯುಲರ್ ಗೊತ್ತಿಲ್ಲ. ಬಟ್ ಮೇಯ್ನ್ ಅಮ್ಮನ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಥರ ಕೆಲಸ ಮಾಡುವಂಥವ್ರು ಇವರು. ಸೊ ನೋಡಿ ಆ ದೈವಿಕ ಕಲೆ ಮತ್ತೆ ಆ ಡಿವೋಷನಲ್ ಫೀಲ್ ಅಮ್ಮನ ಖಂಡಿತವಾಗ್ಲೂ ಆ ಎದುರುಗಡೆಯಿಂದ ನೋಡ್ತಿರೋ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂತ ಅಂದರೆ, ಇನ್ನು ವಿಡಿಯೋದಲ್ಲಿ ನೋಡ್ತಿರೋ ನಿಮಗೆ ಅದೇನು ಅದೃಷ್ಟ ಇದೆ ನನಗಂತ ಖಂಡಿತ ಗೊತ್ತಿಲ್ಲ. ಯಾರ್ಯಾರು ಈ ವಿಡಿಯೋ ನೋಡ್ತಿದ್ರ ಆ ತಾಯಿ ಜಗನ್ಮಾತೆ ನಿಮ್ಗೆ ಆಯಸ್ಸು ಅಂತಸ್ತು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಆ ತಾಯಿ ನಿಮ್ಮ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ ಖಂಡಿತವಾಗ್ಲು. ನೋಡಿ ಅದು ಬೇರೆ ಲೆವೆಲ್ ರೀ, ನಾವು ಮಾತಾಡೋಕ್ಕಾಗ್ತಿಲ್ಲ ಅಮ್ಮನ ಬಗ್ಗೆ, ಅಷ್ಟು ಅದ್ಭುತವಾಗಿದೆ ನೋಡಿ. ಸೊ ಅಮ್ಮನ ಪೂರಾ ವಿಡಿಯೋ ಮತ್ತು ಅಮ್ಮನ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳೋಷ್ಟು ಟೈಮ್ ಇಲ್ಲ ನನಗೆ. ಸೊ ಟೈಮ್ ನನಗಿಲ್ಲ ಅನ್ನೋದಕ್ಕಿಂತ ಅಮ್ಮ ಈ ಏನು ಇವತ್ತು ಬಂದಿದ್ದೀನಿ ನಾನು, ಇಷ್ಟೊತ್ತು ರಾತ್ರಿ ಬಂದಿದ್ದೀನಿ ಈ ಪೂಜೆಗೆ, ಅಮ್ಮ ಹೇಳೋ ಪರಿಸ್ಥಿತಿಲಿ ಇಲ್ಲ. ಯಾಕಂದರೆ ಅಮ್ಮ ಕೂಡ ಪಟ್ಟ ಕೂತಿರೋ ಟೈಮ್ ಇದು. ಸೊ ಹಾಗಾಗಿ ಮಂಗಳವಾರ ಅಮ್ಮನ ದಿವ್ಯ ಆರತಿ ಇರುತ್ತೆ ಮತ್ತು ಉತ್ಸವ ಮೂರ್ತಿ ಇರುತ್ತೆ. ಅವತ್ತು ಕಂಪ್ಲೀಟ್ ಅಮ್ಮನ ಹತ್ರ ಬಂದು ಅಮ್ಮನ ಏನು ಉತ್ಸವ ಆರಾಧಕರು ಇರ್ತಾರೆ ಅವ್ರ ಹತ್ರ ಎಲ್ಲ ಕಂಪ್ಲೀಟ್ ಕೇಳಿ ನಿಮ್ಗೆ ವಿಷಯಗಳನ್ನ ತಿಳಿಸ್ತೀನಿ. ಸೊ ಇದು ಅಮ್ಮನ ದರ್ಶನ ಮಾಡಿರ್ತೀರ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಅಪ್ಪನ ವೆಂಕಟಸ್ವಾಮಿ ವಿಗ್ರಹ ಇದೆ, ನೀವೆಲ್ಲ ನೋಡಿದ್ದೀರಾ ಖಂಡಿತವಾಗ್ಲು. ಸೊ ಇದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕರಾದ ನಮ್ಮ ವೆಂಕಟಸ್ವಾಮಿಯವರು. ಇವ್ರು ಇಲ್ದಿರೋ ಜಾಗ ಇಲ್ಲ, ಇವ್ರು ಇಲ್ದಿರೋ ಊರಿಲ್ಲ, ಇವ್ರು ಇಲ್ದಿರೋ ಒಂದು ನೆಲೆ ಇಲ್ಲ. ಅಷ್ಟು ಅದ್ಭುತವಾಗಿ ಇಡೀ ಪ್ರಪಂಚನ ಕಾಯ್ತಾರ ತಂದೆಯವರು. ಅಪ್ಪಂದು ಇವತ್ತು ಬೆಣ್ಣೆ ಅಲಂಕಾರ ಆಗಿರುತ್ತೆ. ಸೊ ಕಂಪ್ಲೀಟ್ ನೋಡಿ ಆ ಬೆಣ್ಣೆಲಿ ಹೇಗೆಲ್ಲ ರಾಜ ಆ ಕಂಗೊಳಿಸ್ತಾರೆ, ಅದನ್ನ ನೋಡೋಕೆ ಖುಷಿ ಆಗುತ್ತೆ ಸೀರಿಯಸ್ ಆಗಿ ನಮಗೆ. ಸೊ ಅಪ್ಪನ ದ್ವಾರಬಾಗಿಲಾಗಿ ಆಂಜನೇಯ ಸ್ವಾಮಿನ ಇಟ್ಟಿರ್ತಾರೆ. ಆಂಜನೇಯ ಸ್ವಾಮಿಗೂ ಕೂಡ ಅದೇ ಥರ ಸೇಮ್ ಏನು ಇದಿದೆ, ಬೆಣ್ಣೆ ಅಲಂಕಾರ ಇದೆ. ಖಂಡಿತವಾಗ್ಲೂ ಆ ಅಲಂಕಾರದಲ್ಲಿ ಅಪ್ಪನು ಕೂಡ ಫಂಕ್ಷನ್ ಮಾಡಿರ್ತಾರೆ. ಮತ್ತು ನೋಡಿ ನಾವು ಇವಾಗ ಕೆಲವರೆಲ್ಲ ಹೇಳ್ತಾರೆ ದೇವ್ರ ಸುಳ್ಳು, ಅದು ಸುಳ್ಳು ಇದು ಸುಳ್ಳು ಅಂತ. ಯಾರು ಆ ಥರ ನಾಸ್ತಿಕರಾಗಿ ಬೇರೆ ಊಹಾಪೋಹಗಳು ಮಾತ್ರ ತಲೆ ಕೆಡಿಸ್ಕೊಂಡು ತುಂಬ ಆ ಕೆಟ್ಟ ಆಲೋಚನೆಗೆ ತಲೆಗೊಟ್ಟಿರ್ತಾರೆ. ಒಂದು ಸರಿ ಇಂಥ ಅದ್ಭುತವಾದ ದೈವಿಕ ಶಕ್ತಿ ಇರೋ, ಇಂಥ ಆದಿಶಕ್ತಿ ನಿಲ್ಲಿಸಿರೋ ಜಾಗಕ್ಕೆ ಬಂದಾಗ ಮಾತ್ರ ಗೊತ್ತಾಗುತ್ತೆ ತಾಯಿ ಹೇಗೆ, ತಾಯಿ ನಮ್ಮಲ್ಲಿ ಇಟ್ಟಿರೋ ಅನುಗ್ರಹ ಹೇಗೆ, ಮತ್ತು ನಮ್ಮನ್ನು ಕಾಪಾಡ್ತಿರೋ ಬಗೆ ಹೇಗೆ, ಇದನ್ನೆಲ್ಲ ಖಂಡಿತವಾಗ್ಲೂ ತಿಳ್ಕೊಬೋದು. ಸೊ ಕಂಪ್ಲೀಟ್ ಅಮ್ಮನ ಹೊರಾಂಗಣ ನಿಮ್ಗೆ ಇನ್ನೂ ತೋರಿಸಿಲ್ಲ. ಸೊ ತುಂಬ ಡಿಲೇ ಮಾಡೋದು ಬೇಡ, ಟೈಮ್ ತುಂಬ ಆಗಿದೆ ಅನ್ನೋ ಕಾರಣದಿಂದ. ಸೊ ಅಮ್ಮನ ಇದು ಗರುಡಗಂಬ ಆಗಿರುತ್ತೆ. ಸೊ ಕಂಪ್ಲೀಟ್ ಡೀಟೇಲ್ಸು ಮತ್ತು ಅಡ್ರೆಸ್ನೆಲ್ಲ ನಾನು ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಮಂಗಳವಾರ, ಶುಕ್ರವಾರ, ಭಾನುವಾರ ಯಾವಾಗ ಬಂದರೂ ಕೂಡ ಅಮ್ಮನ ದರ್ಶನ ಇರುತ್ತೆ. ಸೊ ನೀವು ಪರ್ಟಿಕ್ಯುಲರ್ ಮಂಗಳವಾರ ಬಂದಾಗೆಲ್ಲ ಅಮ್ಮನ ಉತ್ಸವ ಮೂರ್ತಿ ಇರುತ್ತೆ ವಾರ ಮತ್ತು ಅಮಾವಾಸ್ಯೆ ಉಣ್ಮೇಲೆ ಬಹಳ ಅದ್ಭುತವಾದ ಪೂಜೆ ಇರುತ್ತೆ. ನೀವು ಖಂಡಿತವಾಗಲೂ ಅಮ್ಮನ ಅದ್ಭುತವಾದ ಪೂಜೆ ಬಂದು ನೀವು ನೋಡ್ಕೊಬೋದು. ಸೊ ತುಂಬ ಟೈಮ್ ಆಗಿದೆ, ಕ್ಲೋಸಿಂಗ್ ಟೈಮ್ ಆಗಿರೋದ್ರಿಂದ ಅಮ್ಮನ ಭಕ್ತರೆಲ್ಲ ಮನೆಗೆ ಹೊರಟಿದ್ದಾರೆ. ಮಂಗಳವಾರ ಏನು ಸದಾ ಸಮಯ, ಆ ಸಮಯಕ್ಕೆ ಭಕ್ತಾದಿಗಳೆಲ್ಲ ಸೇರ್ಕೊತಾರೆ. ಸೊ ಇನ್ನೊಂದ್ಸರಿ ಅಮ್ಮನ ದರ್ಶನ ಮಾಡ್ಕೊಳ್ಳಿ, ಎಲ್ಲರೂ ಒಳ್ಳೇದಾಗಲಿ ಅಂತ ಅಮ್ಮನ ಹತ್ರ ನಾನು ಕೂಡ ನಿಮ್ಮ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ಅಮ್ಮನಿಗೆ ಇಷ್ಟು ಸಮಯ ಆಗಿದ್ರು ಕೂಡ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ, ಅಷ್ಟೇ ನಿಷ್ಠೆಯಿಂದ ಅಮ್ಮನ ಮಗನಾಗಿ, ಸೇವಕನಾಗಿ ಇಷ್ಟೊತ್ತು ನಾನು ಸುಮಾರು ಹೊರಗಡೆ ಎಲ್ಲ ನೋಡಿದೆ ಈ ಹುಡುಗನ ಕೆಲಸನ. ಅಮ್ಮನಿಗೋಸ್ಕರ ಇಷ್ಟು ಅಪ್ಡೇಟ್ ಆಗಿದ್ರು ಕೂಡ ಅಮ್ಮನಿಗೋಸ್ಕರ ಅಷ್ಟು ಚಿಕ್ಕ ಅಳಿರ್ತರ ಸೇವೆ ಮಾಡ್ತಾರೆ ನೋಡಿ, ಭಾರಿ ಖುಷಿ ಇದೆ. ಅದಕ್ಕೆ ಮಾತಾಡ್ತಾ ಇದ್ದೀನಿ. ಚಿನ್ನ ಹೇಳೋ, ಎಷ್ಟು ದಿನದಿಂದ ಅಮ್ಮನ ನಂಬ್ತಾ ಇದೆಯಾ, ಅಮ್ಮನ ಏನಕ್ಕೆ ನಂಬ್ತಾ ಇದೆಯಾ ಹೇಳು. ನಾನು ನಂಬೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಲೈಕ್ ನನ್ನ 10th ಅಲ್ಲಿ ನನ್ನ ಸ್ಟಡೀಸ್ ತುಂಬಾ ಕಮ್ಮಿ ಇತ್ತು. ಲೈಕ್ ನಾನು ನಂಬಿಟ್ಟು ಈ ಒಂದು ದೇವಸ್ಥಾನಕ್ಕೆ ಬಂದಾಗ, ಲೈಕ್ ರಾವತಹಳ್ಳಿ ವಿಸಿಟ್ ಮಾಡುವಾಗ ಈ ದೇವಸ್ಥಾನಕ್ಕೆ ಬಂದಾಗ
ಕೇಳ್ಕೊಂಡಿದ್ದೆ ಒಂದು 75 ಮೇಲೆ 85 ಮೇಲೆ ಬಂದ್ರೆ ಹಾಕ್ಸೋರು ಪೂಜೆ ಮಾಡಿಸ್ತೀನಿ ಅಂತ. ಓಕೆ ಓಕೆ. ಸೊ ಅದಾಯ್ತು, ಅವಾಗ್ಲಿಂದ ನಂಬೋದಕ್ಕೆ ಸ್ಟಾರ್ಟ್ ಮಾಡಿ. ನೋಡಿ, ನಾವು ನೀವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋ ಒಂದು ಕಟು ಸತ್ಯ ಏನಂತಂದ್ರೆ, ನಾವೆಲ್ಲರೂ ನಾಸ್ತಿಕರು. ಆ ತಾಯಿ ಜಗನ್ಮಾತೆ ನಮ್ಮ ಮಾತಿಗೂ ಕೂಡ ಹೋಗೊಟ್ಟು ಕಿವಿ ಕೊಟ್ಟು, ನನ್ನ ಮಕ್ಕಳು ಇವರು, ಅವ್ರು ಏನು ಕೇಳಿದ್ರು ನಾನು ಇಲ್ಲ ಅನ್ಬಾರ್ದು, ಒಂದು ತಾಯಿ ಮಮತೆ ತೋರಿಸ್ಕೊಂಡು ಇವತ್ತಿಗೂ ಅಷ್ಟು ಅದ್ಭುತವಾಗಿ ಪುಟ್ಟ ಹೇಳ್ದ ಅನ್ನೋ ಒಂದು ರೀಸನ್ ಬಿಟ್ಟು ಸುಮಾರು ಜನ ಅದೇ ಕಾರಣಗಳನ್ನ ಇಟ್ಕೊಂಡು, ಸಾಂಸಾರಿಕ ಕಲೆಗಳನ್ನ ಇಟ್ಕೊಂಡು, ಮತ್ತೆ ಜಮೀನು ವಿಚಾರ, ಆಸ್ತಿ ವಿಚಾರ, ಮದುವೆ ವಿಚಾರ, ನನ್ನ ಹೆಂಡತಿ ಕಲಹ, ಸುಮಾರು ತೊಂದರೆಗಳನ್ನ ತಂದು ಅಮ್ಮನ ಪಾದಕ್ಕಿಟ್ಟು ಎಲ್ಲ ಇವತ್ತಿಗೂ ಕ್ಲಿಯರ್ ಮಾಡ್ಕೊಳ್ತಿರೋ ಒಂದು ಅದ್ಭುತವಾದ ಸನ್ನಿಧಾನ ಇದು, ಅದ್ಭುತವಾದ ಜಾಗ ಇದು. ಇಂಥ ಜಾಗದಲ್ಲಿ ನಿಂತ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟ ಆ ತಾಯಿಗೆ ಏನು ಹೇಳಿ, ನಾನು ಸುಮ್ಮನೆ ಚಿರಋಣಿ ಅಂತ ಹೇಳ್ಬೇಕಷ್ಟೇ, ಬೇರೆ ಏನು ಹೇಳೋಕ್ಕಾಗಲ್ಲ. ಚೆನ್ನಾಗೋದು, ಆ ತಾಯಿ ಆಶೀರ್ವಾದ ನಿನಗೆ ಇನ್ನೂ ಅದ್ಭುತವಾಗಿರಲಿ ಅಂತ ನಾನು ಕೂಡ ಕೇಳ್ಕೊತೀನಿ. ಸೊ ಖಂಡಿತ ಅಮ್ಮನ ಮಂಗಳವಾರ ಉತ್ಸವ ಮೂರ್ತಿ ಇರುತ್ತೆ, ಅವತ್ತು ಬಂದು ಕಂಪ್ಲೀಟ್ ಅಮ್ಮನ ಬಗ್ಗೆ ಇಂಚಿಂಚಾಗಿ ವಿವರಗಳನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ನಾನು ಇವಾಗ ಅಮ್ಮನ ಬಗ್ಗೆ ನಾನು ಒಬ್ಬ ಭಕ್ತನಾಗಿ ನಾನು ನಂಬಿದ್ದೀನಿ, ಬಟ್ ಅಮ್ಮನ ಇತಿಹಾಸಗಳು ಗೊತ್ತಿಲ್ಲ. ಇತಿಹಾಸ ತಿಳಿದಿರೋರು ಬೇರೆಯವರು ಇದ್ದಾರೆ. ಬಟ್ ಸದ್ಯಕ್ಕೆ ನನ್ನ ದುರದೃಷ್ಟ ಅನ್ಸುತ್ತೆ, ಅವ್ರು ಇವತ್ತು ಇಲ್ಲಿಲ್ಲ. ಸೊ ಹೊರಗಡೆ ಏನೋ ಕೆಲಸದ ಮೇಲೆ ಹೊರಟಿದ್ದಾರೆ. ಬಟ್ ಆದರೆ ಮಂಗಳವಾರ ಬಂದು ನಾನು ಎಲ್ಲ ಹೇಳ್ತೀನಪ್ಪ ಅಮ್ಮನ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ. ಈಗ ಆಲ್ರೆಡಿ ಅಮ್ಮನಿಗೆ ಸಾವಿರಾರು ಲಕ್ಷಾಂತರ ಜನ ಭಕ್ತಿದ್ದಾರೆ. ಆದರೆ ಇಡೀ ಕರ್ನಾಟಕದಲ್ಲಿ, ಇಡೀ ಭಾರತದಲ್ಲಿ ತುಂಬ ಜನ ಇನ್ನೂ ನೊಂದಿರೋರು ಇದ್ದಾರೆ. ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಬೇಕು ಅನ್ನೋದೇ ಈ ಚಾನಲ್ ಉದ್ದೇಶ ಆಗಿರುತ್ತೆ. ಏನು ದೇವಸ್ಥಾನ ನೀವು ನೋಡ್ತಾ ಇರ್ತೀರಾ, ಆ ತಾಯಿ ಪ್ರತಿಯೊಬ್ಬರಿಗೂ ಈ ಚಾನಲ್ ಮುಖಾಂತರ ಯಾರ್ಯಾರು ಬಂದು ಅಥವಾ ಈ ವಿಡಿಯೋ ನೋಡಿ ಯಾರಾದರೂ ಬಂದು ಅಮ್ಮನ ಬೇಡ್ಕೊಂಡ್ರೆ ಅವ್ರ ಕಷ್ಟ ಸುಖಗಳನ್ನ ಕೂಡ ಅಮ್ಮ ಕೇಳಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿರುತ್ತೆ. ಸೊ ಅದಕ್ಕೆ ಇಷ್ಟೊತ್ತೊಂದು ರಾತ್ರಿಲಿ ಏನು ಸ್ವಾಮೀಜಿಯವ್ರು ಪೂಜೆ ಮಾಡ್ತಿದ್ರು, ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಜನಗಳು ಗೊತ್ತಾಗಬೇಕು. ಸೊ ದಯವಿಟ್ಟು ಒಂದು ಇಂಟ್ರಡಕ್ಷನ್ ವಿಡಿಯೋ ಆದರೂ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಆದರೆ ಮಂಗಳವಾರ ಇನ್ನೊಂದು ತುಂಬ ಅದ್ಭುತವಾದ ವಿಡಿಯೋ ಮಾಡಿ ಕಂಪ್ಲೀಟ್ ಲೆಂತ್ ವಿಡಿಯೋ ಬಿಡ್ತೀನಿ, ಅವಾಗ ನಿಮಗೆಲ್ಲ ಪೂರ್ಣ ಗೊತ್ತಿರುತ್ತೆ. ಈ ಅಡ್ರೆಸ್ ನಾನು ಆಲ್ರೆಡಿ ಸ್ಕ್ರೋಲಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ನೇರವಾಗಿ ಬಂದು ದೇವಸ್ಥಾನದಲ್ಲಿ ಅರ್ಚಕರನ್ನ ಭೇಟಿ ಆಗ್ಬೋದು. ನಿಮ್ಮ ಕಷ್ಟ ಸುಖಗಳನ್ನ ನೇರವಾಗಿ ನೀವು ಅಮ್ಮನ ಹತ್ರನೇ ಹೇಳ್ಕೊಬೋದು. ಸೊ ಎಸ್, ಇಷ್ಟೊತ್ತು ನಾನು ಥ್ಯಾಂಕ್ಸ್ ಹೇಳ್ಬೇಕಷ್ಟೇ ಅಮ್ಮನಿಗೆ. ಅಮ್ಮ ನಿನ್ನ ಮುಂದೆ ನಿಂತ್ಕೊಳ್ಳೋ ಯೋಗ್ಯತೆ ಇಲ್ಲ, ಯಾಕಂದರೆ ನೀನು ಮಾಯಿಗಾತಿ ಮತ್ತು ತುಂಬ ಹೆಸರುಗಳನ್ನ ಕರೀತಾನೆ ನಿನ್ನನ್ನು. ಈ ಇಡೀ ಪ್ರಪಂಚನ ಕೈಯಲ್ಲಿ ಇಟ್ಕೊಂಡಿರೋಳು ನೀನು. ಸೊ ನಿನ್ನ ಮುಂದೆ ಮಾತಾಡೋ ಒಂದು ಚಿಕ್ಕ ಅಧಿಕಾರ ಮತ್ತು ನಿನ್ನ ಆಸ್ಥಾನಕ್ಕೆ ಬರೋ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಧನ್ಯ ಅಂತ ಕೇಳ್ಕೊಬೋದು. ಸೊ ಇನ್ನು ಮುಂದೆ ನನ್ನ ವಿಡಿಯೋ ಯಾರ್ಯಾರು ನೋಡ್ತಿದ್ದಾರೆ ಮತ್ತು ನಿನ್ನನ್ನು ಯಾರು ನಂಬಿದ್ದಾರೆ, ಅಚಲವಾಗಿ ನಂಬಿದ್ದಾರೆ, ಎಲ್ಲರ ಮೇಲೂ ನಿನ್ನ ಆಶೀರ್ವಾದ, ಕರುಣೆ, ಆ ಪ್ರೀತಿ ಸದಾ ಇರ್ತದೆ ತಾಯಿ. ಯಾರನ್ನೂ ಕಷ್ಟದಲ್ಲಿ ಬಿಡಬೇಡ, ಯಾರನ್ನೂ ಹೊಟ್ಟೆ ಮನಸ್ಬೇಡ. ಸೊ ಈ ವಿಡಿಯೋ ನೋಡ್ಕೊಂಡು ಯಾರ್ಯಾರು ಬಂದನು ತುಂಬ ನಿನ್ನ ಮಕ್ಕಳಿಗಿಂತ ಹೆಚ್ಚಾಗಿ ನೀನು ಕಾಪಾಡ್ಕೊಂಡಿದ್ದೀನಿ, ಎಲ್ಲ ನಂಬಿಕೆ ನನಗಿದೆ. ಸೊ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ರೆ ಎಲ್ಲರಿಗೂ ಅಮ್ಮನ ಆಶೀರ್ವಾದ ಸಿಗಲಿ ಅಂತ ಕೇಳ್ಕೊಂತ, ಸೊ ಮಂಗಳವಾರ ಇನ್ನೊಂದು ಅದ್ಭುತವಾದ ವಿಡಿಯೋಸ್ ಜೊತೆ ನಿಮ್ಮ ಎದುರುಗಡೆ ಬರ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ದೈವಸ್ಥಳ.